ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ರಂಗದಲ್ಲಿ ಹೆಣ್ಣು ಮಕ್ಕಳು ಸಾಧನೆ ಮಾಡುತ್ತಿರುವುದರಿಂದ ಪ್ರತಿ ರಂಗದಲ್ಲೂ ಹೆಣ್ಣು ಮಕ್ಕಳು ಮುಂದುವರಿಯುತ್ತಿದ್ದಾರೆ. ರಾಜಕೀಯ, ಕ್ರೀಡೆ, ಸಿನಿಮಾ, ಕತೆ, ಕಾದಂಬರಿ ಹೀಗೆ ಹಲವಾರು ರಂಗಗಳಲ್ಲಿ ತಮ್ಮದೇ ಆದ ಛಾಪ ಮೂಡಿಸಿ ತಮ್ಮದೇ ಆದ ಸ್ವತಂತ್ರ ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಎನ್ನುವ ಮಾತಿತ್ತು. ಆದ್ರೀಗ ಆ ಮಾತು ಸುಳ್ಳು ಮಾಡಿ ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಆದ ಸಾಧನೆ ಮಾಡಿ ಜಗತ್ತಿನಾದ್ಯಂತ ಮೆರೆಯುತ್ತಿದ್ದಾರೆ. ಮಹಿಳೆಯರ ಹೊರತಾಗಿ ಗಂಡಸರ ಜೀವನ ಊಹಿಸಲು ಅಸಾಧ್ಯ. ಆಕೆ ಹುಟ್ಟುತ್ತಾ ತಾಯಿಯಾಗಿ, ಬೆಳೆಯುತ್ತಾ ಸೋದರಿಯಾಗಿ, ವಿವಾಹ ಆದ ಮೇಲೆ ಪತ್ನಿಯಾಗಿ, ನಂತರ ಮಗಳಾಗಿ, ಹೀಗೆ ಬದುಕಿನ ಹಲವು ಕಾಲಘಟ್ಟಗಳಲ್ಲಿ ಗಂಡನಿಗೆ ಬಾಳಿಗೆ ಬೆಳಕಾಗುತ್ತಾಳೆ. ವೈಯಕ್ತಿಕವಾಗಿ ಮನೆಯ ಅರ್ಧ ಜವಾಬ್ದಾರಿಯನ್ನು ಹೊತ್ತು ಹಗಲಿರುಳು ಶ್ರಮಿಸುತ್ತಾಳೆ. ತೊಟ್ಟಿಲು ತೂಗುತ್ತಿರುವ ಮಹಿಳೆ ಇಂದು ಅಂತರಿಕ್ಷಕ್ಕೂ ತಲುಪಿದ್ದಾರೆ. ಮಹಿಳೆಯೊಬ್ಬಳು ಯಾವುದಾದರೂ ಜವಾಬ್ದಾರಿ ವಹಿಸಿಕೊಂಡಾಗ ಅದನ್ನು ತನ್ನ ಹೃದಯದಿಂದ ಮತ್ತು ಬುದ್ಧಿವಂತಿಕೆಯಿಂದ ಮಾಡುತ್ತಾರೆ. ಅದಕ್ಕೆ ಸದಾ ಸಂಘರ್ಷದಿಂದಲೇ ಕೂಡಿರುವ ಈ ಜಗತ್ತಿಗೆ ಹೆಚ್ಚು ಹೆಚ್ಚು ಮಹಿಳಾ ನಾಯಕತ್ವದ ಅವಶ್ಯಕತೆ ಇದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವುದೇ ಒಂದು ಕ್ಷೇತ್ರಕ್ಕೆ, ಗುಂಪಿಗೆ ಅಥವಾ ಸಂಘಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಡೀ ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತಿದ್ದು, ಈ ದಿನಕ್ಕೆ ವಿಶೇಷವಾದ ಮಹತ್ವವಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ 15,000 ಕಾರ್ಮಿಕ ಮಹಿಳೆಯರು ತಮ್ಮ ವಿರುದ್ಧ ನಡೆಯುತ್ತಿದ್ದ ದೌರ್ಜನ್ಯದ ವಿರುದ್ಧ ನಡೆದ ಹೋರಾಟದ ಫಲವಾಗಿ 1908ರಲ್ಲಿ ಮಹಿಳಾ ದಿನಾಚರಣೆ ಹುಟ್ಟಿಕೊಂಡಿತು. ಅಂದಿನಿಂದ ಇಂದಿನವರೆಗೂ ಮಹಿಳೆಯರ ಸಾಧನೆ ಅಪಾರ.